ತಪ್ಪು ತಡಿ ಎಲೆಕ್ ಬಡಿ ಸಂಗೈ ಬಂದಾಗ ಸಾಲಿ ಕಡಿ. ನಮ್ ಕಡೆ ಇದೇ ತರ ಹೇಳ್ತಾರೆ. ಎಕ್ಸಾಮ್ ಅಲ್ಲಿ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತೀರಾ, ಈ ಮಿಸ್ಟೇಕ್ಸ್ ಮಾಡಿನೇ ನೀವು ಮಾರ್ಕ್ಸ್ ಕಳ್ಕೊಳ್ಳೋದು. ಎಲ್ಲ ಪ್ರಿಪರೇಷನ್ ಇರುತ್ತೆ, ಆದ್ರೂ ಇಷ್ಟು ಸಿಲಿ ಮಿಸ್ಟೇಕ್ಸ್ ಮಾಡ್ಕೊಂಡು ಮಾರ್ಕ್ಸ್ ಕಳ್ಕೊತೀರಾ. ಇಲ್ಲ ಅಂದ್ರೆ ಆ ಬರೋ ಎಷ್ಟು ಪ್ರಿಪರೇಷನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೋ ಅದನ್ನೂ ಕೂಡ ಕಳ್ಕೊತೀರಾ. ಬರ್ದಿದ್ದಕ್ಕೂ ಸರಿಯಾಗಿ ಮಾರ್ಕ್ಸ್ ಸಿಗಲ್ಲ ನಿಮ್ಗೆ. ಯಾಕಂದ್ರೆ ನೀವು ಮಾಡಿರುವಂತ ಎಲ್ಲಾ ಟಾಪ್ ಮಿಸ್ಟೇಕ್ಸ್ ನಾನಿಲ್ಲಿ ಲಿಸ್ಟ್ ಮಾಡಿದೀನಿ ಡೀಟೇಲ್ ಆಗಿ. ಕೊನೆ ತನಕ ವಿಡಿಯೋನ ನೀವು ನೋಡ್ಲೇಬೇಕು. ಅಂಡ್ ನೀವು ಮಾಡುವಂತ ಟಾಪ್ ಮಿಸ್ಟೇಕ್ ಯಾವ್ದು ಅಂತ ನಂಗೆ ಕಾಮೆಂಟ್ ಅಲ್ಲಿ ಒಂದ್ಸರಿ ತಿಳಿಸಿ. ಯಾಕಂದ್ರೆ FA1 ಮುಗ್ದಿದೆ, FA2 ಬರ್ತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ನೀವು ಇಲ್ಲಿವರೆಗೂ ಯಾವ್ಯಾವ ತರ ಮಿಸ್ಟೇಕ್ಸ್ ನೀವು ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡ್ತೀರಾ ನಂಗೆ ಕಾಮೆಂಟ್ ಅಲ್ಲಿ ಹೇಳ್ಬೇಕು ಅದನ್ನ, ಆಯ್ತಾ? ಸೊ ಮಿಸ್ಟೇಕ್ಸ್ ನೋಡಿ, ನಾನು ಎಲ್ಲಾ ಮಿಸ್ಟೇಕ್ಸ್ ಲಿಸ್ಟ್ ಮಾಡಿದೀನಪ್ಪ, ಇಲ್ಲಿ ನೋಡ್ಕೊಂಬಿಡಿ ಒಂದ್ಸರಿ. ಸೊ ಫಸ್ಟ್ ಟಾಪ್ ಮಿಸ್ಟೇಕ್ ಈಸ್ ಯುವರ್ ಪೇಪರ್ ಪ್ಲಾನಿಂಗ್. ಪೇಪರ್ ನಿಮ್ಗೆ ಕ್ವೆಶ್ಚನ್ ಪೇಪರ್ ಕೊಟ್ಟ ತಕ್ಷಣ ಕ್ವೆಶ್ಚನ್ ಪೇಪರ್ ಓದಲ್ಲ, ಬರಿಯಕ್ ಸ್ಟಾರ್ಟ್ ಮಾಡ್ತೀರಾ. ದಾಟ್ ಯು ಮಸ್ಟ್ ನಾಟ್ ಡೂ. ಕ್ವೆಶ್ಚನ್ ಓದ್ತೀರಿ, ಯಾವ್ಯಾವ ತರ ಕ್ವೆಶ್ಚನ್ ಬಂದಿದೆ, ಯಾವ ಸೆಕ್ಷನ್ಗೆ ಎಷ್ಟು ಟೈಮ್ ಅಲಾಟ್ ಮಾಡ್ಬೋದು ಅನ್ನೋದು ಸ್ವಲ್ಪ ಡಿಸೈಡ್ ಮಾಡ್ಕೊಳ್ಳಿ. ಅಂಡ್ ದೆನ್ ಯೋರ್ ಕ್ವೆಶ್ಚನ್ ರೀಡಿಂಗ್. ಇವಾಗ ಕ್ವೆಶ್ಚನ್ ಪೇಪರ್ ಸಿಕ್ತಾ, ಕ್ವೆಶ್ಚನ್ ಪೇಪರ್ ಸಿಕ್ ಮೇಲೆ ನೀವು ಒಂದ್ಸರಿ ನೋಡ್ಕೊಂಡ್ರ ಯಾವ್ಯಾವ ಇದೆ, ಎಷ್ಟೆಷ್ಟಿದೆ ಅಂತ, ಯಾವ ಸೆಕ್ಷನ್ ಸ್ಟಾರ್ಟ್ ಮಾಡ್ತೀರಾ ಅದು ಗೊತ್ತಾಯ್ತಾ. ಆಮೇಲೆ ಇವಾಗ ಕ್ವೆಶ್ಚನ್ ಆನ್ಸರ್ ಬರೆಯಕ್ ಸ್ಟಾರ್ಟ್ ಮಾಡಿದ್ರೆ ಕ್ವೆಶ್ಚನ್ ನೀಟಾಗಿ ಕರೆಕ್ಟ್ ಆಗಿ ಓದ್ರಿ. ಅವ್ರು ಏನ್ ಕೊಟ್ಟಿದ್ದಾರೆ, ಏನ್ ಕೇಳಿದ್ದಾರೆ, ನಾಟ್ ಅಲ್ವಾ, ನಾಟ್ ಪ್ರೆಸೆಂಟ್, ನಾಟ್ ಅನ್ ಇಕ್ವೇಶನ್, ಅದರ ಇರ್ತದೆ. ಸ್ವಲ್ಪ ನಿಮ್ಗೆ ಅರ್ಧಂಬರ್ಧ ಓದ್ಬಿಟ್ಟು ನೀವು ಏನೇನೋ ಅರ್ಧಂಬರ್ಧ ಆನ್ಸರ್ ಬರೀತೀರಿ. ಇಲ್ಲ ಅಂದ್ರೆ ಏನಾಗುತ್ತಂದ್ರೆ ಲೆಟ್ಸ್ ಎ ಫೈಂಡ್ ದ ರೇಷಿಯೋ ಅಂತ ಆನ್ಸರ್ ಸಾಲ್ವ್ ಮಾಡ್ತೀರಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಮತ್ ಬಿಡ್ತೀರಿ, ರೈಟ್? ಸೊ ಕಂಪ್ಲೀಟ್ ಕ್ವೆಶ್ಚನ್ ನ ಓದ್ದಾಗೆ ನೀವು ಕಂಪ್ಲೀಟ್ ಆನ್ಸರ್ ಬರೆಯಕ್ ಆಗೋದು, ರೈಟ್? ಹಂಗೆ ಕ್ವೆಶ್ಚನ್ ಏನ್ ಕೇಳಿದ್ರು ಅದಕ್ಕೆ ಮಾತ್ರ ನೀವು ಆನ್ಸರ್ ಬರೀಬೇಕು, ಸುಮ್ನೆ ಉದ್ದ ಪುರಾಣ ಬರೆಯಂಗಿಲ್ಲ. ಆಮೇಲೆ ಮಾರ್ಕಿಂಗ್ ಸ್ಕೀಮ್ ಮೋಸ್ಟ್ ಇಂಪಾರ್ಟೆಂಟ್. ಈಗ 2 ಮಾರ್ಕ್ಸಿನ ಕ್ವೆಶ್ಚನ್ ಇದ್ರೆ ಎಷ್ಟು ಬೇಕು ಅಷ್ಟೇ ಬರೀರಿ. 3 ಮಾರ್ಕ್ಸಿಗೆ ಎಷ್ಟು ಬೇಕು ಅಷ್ಟು ಬರೀಬೇಕು. ಒಂದೊಂದ್ಸಲ ಏನ್ ಮಾಡ್ತೀರಾ, 5 ಮಾರ್ಕ್ಸಿನ ಕ್ವೆಶ್ಚನ್ ಬರುತ್ತೆ, ಡಯಾಗ್ರಾಮೇ ಹಾಕಲ್ಲ. ಅದು ಯಾಕೆ? ಡಯಾಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಮಾರ್ಕ್ಸ್ ಅಲ್ಲಿ ತೆಗೆದು ಬಿಡ್ತಾರೆ ಇಲ್ಲ ಅಂದ್ರೆ. ಸೊ ಡಯಾಗ್ರಾಮ್ ಈಸ್ ಮಸ್ಟ್ ಫಾರ್ ಯು. ಡಯಾಗ್ರಾಮ್ ಹಾಕೇಬೇಕು, ಲೇಬಲ್ ಡಯಾಗ್ರಾಮ್ ಇರಬೇಕು, ಫಾರ್ಮುಲಾ ಬರೀಬೇಕು, ಟೇಬಲ್ ಹಾಕ್ಬೇಕು, ಟೇಬಲ್ ಹಾಕೊಂಡು ಡಿಫರೆನ್ಸಸ್ ನ ಬರೀಬೇಕು, ಅಂಡರ್ಲೈನ್ ಹಾಕೋದು. ಮಾರ್ಕಿಂಗ್ ಸ್ಕೀಮ್ ತಕ್ಕಂತೆ ನಿಮ್ಮ ಆನ್ಸರ್ ಪ್ರೆಸೆಂಟೇಶನ್ ಚೇಂಜ್ ಆಗುತ್ತೆ. ಫಾರ್ಮುಲಾಸ್ ಇಂಪಾರ್ಟೆಂಟ್ ಆಗುತ್ತೆ, ಬರೀಲೇಬೇಕಾಗುತ್ತೆ. ಓಕೆ, ಸೊ 2 ಮಾರ್ಕ್ಸ್ ಸಿಕ್ಕಿದ್ರೆ ಎಷ್ಟು ಬರಿಬೇಕು ಅಷ್ಟೇ ಬರೀರಿ. 3 ಮಾರ್ಕ್ಸ್ ಸಿಕ್ಕಿದ್ರೆ ಎಷ್ಟು ಬರಿಬೇಕು ಅಷ್ಟೇ ಬರೀ. ವರ್ಡ್ ಲಿಮಿಟ್ ನ ಫಾಲೋ ಮಾಡಬೇಕು. ಇಲ್ಲ ಅಂದ್ರೆ ಫುಲ್ ಟೈಮ್ ವೇಸ್ಟ್ ಮಾಡ್ತೀರಾ. ಈ ಪೇಪರ್ ಪ್ಲಾನಿಂಗ್, ಮಾರ್ಕಿಂಗ್ ಸ್ಕೀಮ್ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಹೆಲ್ಪ್ ಮಾಡ್ತವೆ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಯಾವ್ದೋ ಕ್ವೆಶ್ಚನ್ ಅಲ್ಲೇ ಕೂತ್ಕೊಂಡು ಉದ್ದುದ್ದ ಬರೆಯಕ್ ಹೋದ್ರೆ ಏನಾಗುತ್ತೆ? ಯಾವ್ದು ಕರೆಕ್ಟ್ ಆಗಿ ಬರೆಯಕ್ ಆಗುತ್ತೋ ಅದನ್ನು ಕರೆಕ್ಟ್ ಆಗಿ ಬರೆಯಲ್ಲ. ಆಮೇಲೆ ಪೇಪರ್ ಕಸ್ಕೊಂಡು ಹೋಗ್ತಾರೆ, ಅಯ್ಯೋ ಆನ್ಸರ್ ಬರ್ತಿತ್ತು ಬರೆಯಕ್ ಆಗ್ಲಿಲ್ಲ ಅಂತ ಹೇಳ್ತೀರಿ. ದ ನೆಕ್ಸ್ಟ್ ಪಾಯಿಂಟ್ ಇಸ್ ಸ್ಕಿಪ್ಪಿಂಗ್ ದ ಕ್ವೆಶ್ಚನ್. ನೀವು ಕ್ವೆಶ್ಚನ್ ಏನೋ ಓದ್ತಿರ್ತೀರಿ, ಆನ್ಸರ್ ಬರೀತೀರಿ, ಸಬ್ಸೆಕ್ಷನ್ A and B ಅಂತ ಇರುತ್ತೆ. ಒಂದೇ ಆನ್ಸರ್ ಬರ್ದು ಕೂತ್ ಬಿಡ್ತೀರಿ, ಮುಗೀತು. ಕ್ವೆಶ್ಚನ್ ಸ್ಕಿಪ್ ಮಾಡ್ಬಿಡ್ತೀರಿ, ಗೊತ್ತೂ ಆಗಲ್ಲ ನಿಮ್ಗೆ. ಅದಕ್ಕೆ ಹೇಳ್ತಿರೋದು ಕ್ವೆಶ್ಚನ್ ರೀಡಿಂಗ್ ಕರೆಕ್ಟ್ ಆಗಿರ್ಬೇಕು, ಆಯ್ತಾ? ಈ ಸೆಕ್ಷನ್ ಆಯ್ತಾ, ಒಂದ್ ಸಣ್ಣ ಟಿಕ್ ಹಾಕೊಂಡು ಓಕೆ ನೆಕ್ಸ್ಟ್ ಸೆಕ್ಷನ್ ಇದೆ, ಅದ್ರ ಮೇಲೆ ಸ್ವಲ್ಪ ಅದಕ್ಕೆ ಫೋಕಸ್ ಇರ್ಬೇಕು. ಪೇಪರ್ ಬರಿಬೇಕಾದ್ರೆ ಪೇಪರ್ ಮೇಲೆ ಫೋಕಸ್ ಇರ್ಬೇಕು ನಿಮ್ದು, ಆ ಕಡೆ ಈ ಕಡೆ ಅಲ್ಲ. ಅಯ್ಯೋ ಪೇಪರ್ ಟಫ್ ಇದೆಯಪ್ಪ, ಅಯ್ಯೋ ನಾಳೆ ಪೇಪರ್ ಹೆಂಗ್ ಬರೆಯೋದಪ್ಪ. ಬಿ ಇನ್ ದ ಎಕ್ಸಾಮ್ ಹಾಲ್, ರೈಟ್ ದಟ್ ಪೇಪರ್ ಫಸ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಈ ಕ್ವೆಶ್ಚನ್ ಕರೆಕ್ಟ್ ಆಗಿ ಬರುತ್ತಾನೆ, ಅದನ್ನ ಕರೆಕ್ಟ್ ಆಗಿ ಬರೀರಿ. ದೆನ್ ಸ್ಟಕ್ ವಿತ್ ದ ಕ್ವೆಶ್ಚನ್. ಇವಾಗ ಕ್ವೆಶ್ಚನ್ ಸಾಲ್ವ್ ಮಾಡ್ತಿರ್ತೀರಿ, ಸ್ಟಕ್ ಆಗ್ಬಿಡ್ರಪ್ಪ, ಕ್ಯಾಲ್ಕುಲೇಷನ್ ಬರ್ತಾ ಇದೆ, ಏನೋ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು ನೆನಪಾಗ್ತಿಲ್ಲ, ಅಯ್ಯೋ ಇದೊಂದ್ ಸೆಂಟೆನ್ಸ್ ಅಲ್ಲಿ ವರ್ಡ್ ನೆನಪು ಬರ್ತಿಲ್ಲ, ಅಯ್ಯೋ ಈ ಡಯಾಗ್ರಾಮ್ ಅಲ್ಲಿ ಪಾರ್ಟಿಗೆ ಏನಂತಾರಪ್ಪ, ಅಯ್ಯೋ ಇದೇನಂತಾರಲ್ಲ ಏನಂತಾರ. ಯಾಕೆ ಇಷ್ಟು ಪ್ರೆಷರ್ ಕೊಡ್ತೀರಿ ನಿಮ್ ಬ್ರೈನಿಗೆ? ಆಲ್ರೆಡಿ ನಿಮ್ ಪ್ರೆಷರ್ ಕುಕ್ಕರ್ ಆಗ್ಬಿಟ್ಟೈತೆ ಆಲ್ರೆಡಿ. ಸೊ ಸ್ಟಕ್ ಆದ್ರೆ ಅದನ್ನ ಒಂದ್ ಮಾರ್ಕ್ ಹಾಕೊಂಡು ಮುಂದೆ ಬಂದು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗುತ್ತೆ, ನೋ ಪ್ರಾಬ್ಲಮ್, ಆಯ್ತಾ? ಇಲ್ಲ ಕ್ವೆಶ್ಚನ್ ಓದಿದ ತಕ್ಷಣ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಬಂದಿದ್ನ ಸಾಲ್ವ್ ಮಾಡ್ಬೋದು ನೀವು, ರೈಟ್? ಬಟ್ ಮುಂದಕ್ಕೆ ಹೋಗ್ಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ. ಅನ್ಲಿಮಿಟೆಡ್ ಟೈಮ್ ಅಂತೂ ಕೊಡಲ್ಲ ನಿಮ್ಗೆ ಪೇಪರ್ ಬರಿಬೇಕಾದ್ರೆ. ದೆನ್ ಪ್ರೆಸೆಂಟೇಶನ್ ಅಂಡ್ ನಂಬರಿಂಗ್. ಬರಿಬೇಕಾದ್ರೆ ಗಜಿ ವಿಜಿ ಬರೆಯೋದು, ಹೆಂಗ್ ಬೇಕಂಗ್ ಬರೆಯೋದು. ಕ್ವೆಶ್ಚನ್ ನಂಬರ್ 1 ಹಾಕ್ತಿರಿ, ಆನ್ಸರ್ ಯಾವ್ದೋ ಬರೆಯೋದು. ಇಲ್ಲಾಂದ್ರೆ ಕ್ವೆಶ್ಚನ್ ನಂಬರ್ ಹಾಕೋದೇ ಮರ್ತು ಬಿಡ್ತೀರಿ. ವಾಟ್ ಈಸ್ ದ ಪಾಯಿಂಟ್? ನಿಮಗೆ ಮಾರ್ಕ್ಸ್ ಹೆಂಗ್ ಸಿಗುತ್ತೆ? ಏನ್ ಎಕ್ಸಾಮಿನರ್ ಹಂಗೆ ಸುಮ್ನೆ ನೋಡಿ ಕೊಡ್ಬೇಕೇನು? ಅವ್ರೇ ಅನಾಲಿಸಿಸ್ ಮಾಡ್ಬೇಕಾ ನಿಮ್ ಪೇಪರ್ನ? ಇಲ್ಲ.
ಅದಕ್ಕೆ ಕ್ವೆಶನ್ ನಂಬರ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟೇಶನ್ ಅಂದ್ರೆ ಇವಾಗ ಲಾಂಗ್ ಆನ್ಸರ್ಸ್ ಎಲ್ಲ ಬರೀಬೇಕಾದ್ರೆ ಗ್ಯಾಪ್ ಚೆನ್ನಾಗಿ ಬಿಡಬೇಕು. ಆನ್ಸರ್ ಅಂದ್ರೆ ಇವಾಗ ಒಂದ್ ಸೆಕ್ಷನ್ ಬರೀತೀರಿ, ಗಿವನ್ ಅಂತ ಬರೀತಿರಲ್ಲ, ಇಂಟ್ರೊಡಕ್ಷನ್ ಏನೋ ಬರೀತಿರಲ್ಲ, ಏನೋ ಹೆಡ್ಡಿಗ್ ಹಾಕಿರ್ತೀರಿ, ಸ್ವಲ್ಪ ಒಂದ್ ಲೈನ್ ಗ್ಯಾಪ್, 1-2 ಲೈನ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡ್ರಿ. ಅಂದ್ರೆ ಟು ಪ್ರೂವ್ ಡಯಾಗ್ರಾಮ್ ಇದೆ, ಮತ್ತೊಂದ್ 2 ಲೈನ್ ಗ್ಯಾಪ್ ಕೊಡ್ರಿ. ಡಯಾಗ್ರಾಮ್ ಇಟ್ಟಿಟ್ಟೆ ಹಾಕಂಗಿಲ್ಲ, ಸ್ವಲ್ಪ ಚೆನ್ನಾಗಿ ದೊಡ್ಡದಾಗ ಹಾಕಿ. ಲೇಬಲ್ಡ್ ಡಯಾಗ್ರಾಮ್ ಪೆನ್ಸಿಲ್ ಇಂದ, ಸ್ಕೇಲ್ ಇಂದ ಎಲ್ಲಿ ಯೂಟಿಲೈಸ್ ಆಗುತ್ತೋ ಅಲ್ಲಿ. ರೇ ಡಯಾಗ್ರಾಮ್ ಇದ್ರು ಸ್ಕೇಲ್ ಇಂದ ನೀಟಾಗಿ ಹಾಕೋಬೇಕು. ಪ್ರೊಟ್ರಾಕ್ಟರ್ಸ್, ಸೆಟ್ ಸ್ಕ್ವೇರ್ಸ್ ಎಲ್ಲ ಯೂಸ್ ಮಾಡ್ರಿ. ಅದಕ್ಕೆ ಇರೋದು, ಸುಮ್ನೆ ಫ್ರೀ ಹ್ಯಾಂಡ್ ಡಯಾಗ್ರಾಮ್ ಹಾಕ್ರಿ ಅಂತಲ್ಲ. ಕಂಪಾಸ್ ಎಲ್ಲ ಯೂಸ್ ಮಾಡಿ ಹಾಕ್ಬೇಕಾದ್ರೆ, ರೈಟ್? ಡಯಾಗ್ರಾಮ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ಬೇಕು ಫಸ್ಟ್ ಅದ್ರ ಸಲುವಾಗಿ, ರೈಟ್? ಅಂಡ್ ಆಲ್ಸೋ ಕನ್ಕ್ಲೂಷನ್ ನ ಬರೆಯಕ್ಕೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಆನ್ಸರ್ ರೈಟಿಂಗ್ ಇದ್ದಾಗ ಸಬ್ ಸೆಕ್ಷನ್ಸ್, ಅದಕ್ಕೆ ಸಬ್ ನಂಬರಿಂಗ್ಸು, ಅಂಡರ್ಲೈನ್ ಹಾಕೋದು, ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ನ ಅಂಡರ್ಲೈನ್ ಹಾಕೊಳ್ಳೋದು, ಡೆಫಿನೇಷನ್ ಇದೆ ಅದಕ್ಕೆ ಬಾಕ್ಸ್ ಹಾಕೋದು, ಅಂಡರ್ಲೈನ್ ಹಾಕೋದು, ಇವನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇವಾಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ರಿ. ಬೋರ್ಡ್ ಎಕ್ಸಾಮ್ ತನ ಯು ವಿಲ್ ಬಿ ವೆರಿ ಪರ್ಫೆಕ್ಟ್. ನೀವು ಮ್ಯಾನ್ಯುವಲಿ ಮಾಡ್ಬೇಕಾಗಿಲ್ಲ ಅದನ್ನ, ನಿಮಗೆ ಅದು ನ್ಯಾಚುರಲ್ ಆಗಿ ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಕ್ವೆಶನ್ ನಂಬರಿಂಗ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ ಕ್ವೆಶನ್, ಸೆಕ್ಷನ್ ಕ್ವೆಶನ್. 1 ಮಾರ್ಕ್ಸ್ ಕ್ವೆಶನ್ ಇದ್ದಾಗ ಫಸ್ಟ್ ಸೆಕ್ಷನ್ ಹಾಕ್ತಿರಿ, ಕ್ವೆಶನ್ ನಂಬರ್, ಆಪ್ಷನ್ ನಂಬರ್, ದೆನ್ ಆನ್ಸರ್ ಬರೀರಿ. 1 ಲೈನ್ ಗ್ಯಾಪ್ ಬಿಟ್ಟು ಮತ್ತೆ ನೆಕ್ಸ್ಟ್ ಒನ್ ಮಾರ್ಕ್ ಕ್ವೆಶನ್ ಅಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಯಾಕಂದ್ರೆ 1 ವರ್ಡ್ ಆನ್ಸರ್. ನಿಮಗೆ ಶಾರ್ಟ್ ಕಟ್ ಕೊಡ್ತಿದ್ರೆ ಶಾರ್ಟ್ ಕಟ್ ಕಲೀರಿ, ಶಾರ್ಟ್ ಕಟ್ ಕಲ್ತ್ಬಿಟ್ಟು ಬರ್ದ್ ಬಿಡ್ಬೇಕು. ಶಾರ್ಟ್ ಕಟ್ ಯಾರು ಕಲಿಸ್ತಾರೆ? ಭವಾನಿ ಮ್ಯಾಮ್. ಶಾರ್ಟ್ ಕಟ್ ಕಲ್ಸ್ಕೊಡ್ತೀವಿ, ಶಾರ್ಟ್ ಕಟ್ ಇಂದ ಆನ್ಸರ್ ಬರೀಬೇಕು. ಟೈಮ್ ವೇಸ್ಟ್ ಮಾಡಬಾರ್ದಲ್ಲ. 30 ಸೆಕೆಂಡ್ಸ್, 1 ಮಿನಿಟ್ ಮ್ಯಾಕ್ಸಿಮಮ್ 1 ಮಾರ್ಕ್ ಕ್ವೆಶನ್ಗೆ ಪರ್ ಕ್ವೆಶನ್, ರೈಟ್? ದೆನ್ ಕ್ಯಾಲ್ಕುಲೇಷನ್ ಎರರ್ಸ್. ತುಂಬಾ ಜನ ಮಾಡ್ತೀರಿ ಕ್ಯಾಲ್ಕುಲೇಷನ್ ಎರರ್ಸ್. ಸಿಲ್ಲಿ ಎರರ್ಸ್ ಮಾಡೋದು, 0 ಬಿಟ್ಬಿಡೋದು, ಡೆಸಿಮಲ್ ಪಾಯಿಂಟ್ ಹೆಂಗ್ ಬೇಕಂಗ್ ಇಡೋದು, ಕ್ಯಾನ್ಸಲೇಷನ್ ಹೆಂಗ್ ಬೇಕಂಗ್ ಮಾಡೋದು. ಈ ಕ್ಯಾಲ್ಕುಲೇಷನ್ ಎರರ್ಸ್ ನ ಅವಾಯ್ಡ್ ಮಾಡ್ಬೇಕಂದ್ರೆ, ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಮ್ಮ ಬ್ರೈನ್ ಸ್ಪೀಡ್ ನ ಸ್ವಲ್ಪ ಸ್ಲೋ ಮಾಡಬೇಕು, ಕಾಮ್ ಆಗ್ಬೇಕು, ಕ್ಯಾಲ್ಕುಲೇಷನ್ ನೀಟಾಗಿ ಮಾಡ್ಕೋಬೇಕು. ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಬೇಕಾದ್ರೆ ಮಾಡ್ಕೊಳ್ಳಿ, ಮಲ್ಟಿಪಲ್ ಸ್ಟೆಪ್ ಅಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಮೆಸ್ಸಿ ಮಾಡಕ್ ಹೋಗ್ಬೇಡಿ. ಕ್ಯಾಲ್ಕುಲೇಷನ್ ಎರರ್ ಆಯ್ತು ಅಂದ್ರೆ ಗಜಿ ಬಿಜಿ ಮಾಡಿ ಮತ್ತೆ ಅಲ್ಲೇ ಆನ್ಸರ್ ಬರೆಯೋದು ಮಾಡಬೇಡಿ. ಚೆನ್ನಾಗಿ ಕಾಣಲ್ಲ, ನೀವು ಕನ್ಫ್ಯೂಸ್ ಆಗ್ತೀರಿ, ನಿಮ್ಗೆ ಆನ್ಸರ್ ಯಾವ್ದಂತಾನೆ ಗೊತ್ತಾಗಲ್ಲ, ಏನೋ ಒಂದು ಆನ್ಸರ್ ಬರ್ದ್ಬಿಟ್ಟು ಬರ್ತೀರಿ. ಸೊ ಅವಾಯ್ಡ್ ದಟ್. ಅಂಡ್ ಎಸ್, ಐ ಆಮ್ ಹಿಯರ್ to help you with all kinds of tricks. Okay, and also conclusion and result. ಇವಾಗ ಆನ್ಸರ್ ಬರೀಬೇಕಾದ್ರೆ ಯಾವುದೇ ಇರಲಿ, ಯಾವ ಮ್ಯಾಥ್ಸ್ ಬರೀರಿ, ಫಿಸಿಕ್ಸ್ ಬರೀರಿ, ಬಯೋ ಬರೀರಿ, ಲೈಕ್ ಕನ್ಕ್ಲೂಷನ್ ಬರೀಬೇಕು. ನೀವು ಕನ್ಕ್ಲೂಷನ್ ಬರೀಬೇಕಾದ್ರೆ, ರಿಸಲ್ಟ್ ಬರೀಬೇಕಾದ್ರೆ ಒಂದು ಅಂಡರ್ಲೈನ್ ಹಾಕೋದು, ಯೂನಿಟ್ಸ್ ಇದ್ರೆ ಯೂನಿಟ್ಸ್ ಬರೆಯೋದು, ಒಂದು ಬಾಕ್ಸ್ ಹಾಕೋದು, ವರ್ಡ್ಸ್ ಅಲ್ಲಿ ಆನ್ಸರ್ನ ಬರೆಯೋದು. ಇವಾಗ ಸ್ಪೆಷಲಿ ಇದು ವರ್ಡ್ ಪ್ರಾಬ್ಲಮ್ಸ್ ಆ ಥರ ಆಗುತ್ತೆ, ವರ್ಡ್ಸ್ ಅಲ್ಲಿ ಆನ್ಸರ್ ಬರೆಯೋದು. ಇವನ್ನೆಲ್ಲ ನೀಟಾಗಿ ಸ್ಟಾರ್ಟ್ ಮಾಡ್ಬೇಕು ನೀವು, ರೈಟ್? ಇವಾಗ ಬಯಾಲಜಿಲಿ ಲೆಟ್ಸ್ ಸೇ ಇಫ್ ದೇ ಆಸ್ಕ್ ಯು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ರಿಪ್ರೊಡಕ್ಟಿವ್ ಪಾರ್ಟ್ ಅಂತ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಿತ್ತು ಅಂತ ಇಟ್ಕೋರಿ. ಆರ್ ಲೆಟ್ಸ್ ಸೇ ಫ್ಲವರಿಂಗ್ ಪ್ಲಾಂಟ್, ಅದನ್ನ ಹಾಕೋದು. ಇವಾಗ ಫ್ಲವರಿಂಗ್ ಪ್ಲಾಂಟ್ ಅಂತ ಹೆಡ್ಲೈನ್ ಬರೆದು ಅಂಡರ್ಲೈನ್ ಹಾಕಿ, ಕ್ಯಾಪ್ಸಲ್ ಬರೀರಿ, ಅಂಡರ್ಲೈನ್ ಹಾಕಿ, ಡಯಾಗ್ರಾಮ್ ಹಾಕಿ, ದೆನ್ ಎಕ್ಸ್ಪ್ಲೇನ್. ಫ್ಲವರಿಂಗ್ ಪ್ಲಾಂಟ್, ವಾಟ್ ಈಸ್ ಇಟ್, ಇದು ಏನ್ ಡ್ರಾ ಮಾಡಿದೀರಾ, ಲೇಬಲ್ಡ್ ಡಯಾಗ್ರಾಮ್, ಸ್ಟೆಪ್ ಬೈ ಸ್ಟೆಪ್. ಎಷ್ಟು ಚೆನ್ನಾಗಿ ಕಾಣಬೇಕು ಅಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಏನೋ ಜಾಸ್ತಿ ಚೆನ್ನಾಗಿ ನಿಮ್ದು ಆನ್ಸರ್ ಶೀಟ್ ಕಾಣಬೇಕು. ದೆನ್ ಪ್ಯಾನಿಕ್. ಅಯ್ಯೋ ಎಕ್ಸಾಮ್ ಪೇಪರ್, ಅಯ್ಯೋ ಟಫ್ ಇದೆ ಪೇಪರು, ಅಯ್ಯೋ ಅದು ಓದಿರಲಿಲ್ಲ, ಇದು ಓದಿರಲಿಲ್ಲ. ನೀವು ಎಕ್ಸಾಮ್ ಅಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ತಲೆಯಲ್ಲಿ ಇದೆ ಓಡ್ದ, ಅಯ್ಯೋ ಇದು ಓದ್ಬೇಕಿತ್ತು, ಅದು ಓದ್ಬೇಕಿತ್ತು, ಅದು ಓದಿಲ್ಲ, ಇದು ಓದಿಲ್ಲ. ಪೇಪರ್ ನೋಡಿದ ತಕ್ಷಣ ಅಯ್ಯೋ ಇದು ಆನ್ಸರ್ ಬರಲ್ಲ, ಇದು ಹೆಂಗ್ ಮಾಡೋದು ನಾನು? ಅಲ್ರಿ, ಯಾವ್ದು ಫಸ್ಟ್ ಬರುತ್ತೆ ಅದನ್ನ ಮಾಡ್ರಿ ಫಸ್ಟ್ ನೀಟಾಗಿ. ಕರೆಕ್ಟ್ ಯಾವ್ದು ಬರುತ್ತೆ ಅದನ್ನ ಮಾಡಪ್ಪ, ಅದಾದ್ಮೇಲೆ ಮುಂದಕ್ಕೆ ಹೋಗುವಂತೆ. ಆ ಪ್ಯಾನಿಕ್ ಒಂದ್ ಸ್ವಲ್ಪ ಸೈಡಿಗೆ ಇಡಬೇಕು. ಪ್ಯಾನಿಕ್ ಎಲ್ರಿಗೂ ಆಗುತ್ತೆ. ಪ್ಯಾನಿಕ್ ಏನು ಇಲ್ಲಾರ್ದು ಯೋಚನೆ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಏನ್ ಓದಿಲ್ಲ ಅಂತ ಯೋಚನೆ ಮಾಡ್ತಿಲ್ಲ ಅಂದ್ರೆ ಯಾವ ಕ್ವೆಶನ್ ಬರಲ್ಲ ಅಂತ ಯೋಚನೆ ಮಾಡ್ತಿ. ಅದನ್ನ ಬಿಟ್ಟು ಯಾವ್ದು ಬರುತ್ತೆ ಅದ್ರ ಮೇಲೆ ಫೋಕಸ್ ಮಾಡು, ಅದ್ರ ಮೇಲೆ ಆನ್ಸರ್ ಮಾಡು, ರೈಟ್? ದಟ್ ಈಸ್ ಒನ್ ಕ್ಯಾಟಗರಿ. ಅವಾಗ ಏನಾಗುತ್ತೆ, ನಿಮ್ದು ಪ್ಯಾನಿಕ್ ಆಗದ ತಕ್ಷಣ ನಿಮ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತಾ, ನೀವು ಚೆನ್ನಾಗಿ ಮಾಡಲ್ಲ ಎಕ್ಸಾಮ್ ನಲ್ಲಿ, ನೀವು ಬರೋ ಆನ್ಸರ್ನು ತಪ್ಪಾಗಿ ಬರೀತೀರಿ. ಕ್ಯಾಲ್ಕುಲೇಷನ್ ಮೋಸ್ಟ್ ಅಲ್ಲೇ ಆಗೋದು ನೀವು. ಆಮೇಲೆ ಲೇಬಲಿಂಗ್ ಅರ್ಧ ಮಾಡೋದು, ಇಲ್ಲಾಂದ್ರೆ ಹೆಂಗ್ ಬೇಕಂಗ್ ಡಯಾಗ್ರಾಮ್ ಹಾಕೋದು, ಏನಾದ್ರೂ ಒಂದು ಎಡವಟ್ ಆಗುತ್ತೆ, ನೀವು ಪ್ಯಾನಿಕ್ ಆದ್ರೆ. ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಓವರ್ ಕಾನ್ಫಿಡೆನ್ಸ್. ಕೆಲವರಿಗೆ ಇರುತ್ತವು. ಓವರ್ ಕಾನ್ಫಿಡೆಂಟ್ ಹೆಂಗ್ ಆಗ್ತೀರಿ ಅಂತಂದ್ರೆ, ನೋಡೋದು, ನನಗೆ ಎಲ್ಲಾ ಬರುತ್ತೆ, ನಾ ಎಲ್ಲಾ ಮಾಡ್ತೀನಿ ನೋಡ್ರಿ ಅನ್ನೋದು, ಎಕ್ಸಾಮ್ ಹಾಲ್ನ ಹೋಗೋದು, ಏನ್ ಬೇಕಾದ್ ಬರೋದು ಮನ್ಸಿಗೆ ಬಂದ, ಎಲ್ಲ ಬರುತ್ತೆ, ನಾ ಸ್ವಲ್ಪ ಜಾಸ್ತಿನೇ ಬರೀತೇನೆ. ಯಾಕ? ಎಷ್ಟು ಟೈಮ್ ಎಷ್ಟು ಬರಿಬೇಕು ಅಷ್ಟು ಬರಿಬೇಕು. ಸೆಕೆಂಡ್, ಓವರ್ ಕಾನ್ಫಿಡೆನ್ಸ್ ಅರ್ಧ ಈ ಕ್ವೆಶನ್ ನಾನು ನೋಡಿದ್ವಿ, ಬರ್ಬಿಡ್ತೀನಿ, ತಡಿ ನಂಗೆ ಗೊತ್ತದ ಆನ್ಸರ್. ಅದು ಒಂದ್ಸಲ ಏನಸ ಕ್ವೆಶನ್ ನೋಡಿದಾಗ ಆನ್ಸರ್ ನಿಮ್ಗೆ ಆಲ್ರೆಡಿ ಬಂದ್ಬಿಡುತ್ತೆ, ಅದು ಅದೇ ಬರೆಯಕ್ ಸ್ಟಾರ್ಟ್ ಮಾಡ್ತೀರಿ. ಅವಾಗ ಏನಾಗುತ್ತೆ, ನಿಮ್ ಓವರ್ ಕಾನ್ಫಿಡೆನ್ಸ್ ನಿಮ್ ಮಾರ್ಕ್ಸ್ ಕಳ್ಕೊತೀರಿ. ಅದಕ್ಕೆ ಅದು ನಿಮ್ದೇನು ಓವರ್ ಕಾನ್ಫಿಡೆನ್ಸ್ ಅದಲ್ಲ, ಅದನ್ನ ಲಿಮಿಟ್ ಮಾಡ್ಬೇಕು, ಸ್ವಲ್ಪ ಕಮ್ಮಿ ಕಾನ್ಫಿಡೆನ್ಸ್ ಇರ್ಲಿ, ಬಿಕಾಸ್ ಅಷ್ಟು ಕಷ್ಟಪಟ್ಟು ಓದಿ. ಓವರ್ ಕಾನ್ಫಿಡೆನ್ಸ್ ಕಿಲ್ಸ್, ಜಸ್ಟ್ ಲೈಕ್ ಸ್ಪೀಡ್ ಕಿಲ್ಸ್. ಓವರ್ ಕಾನ್ಫಿಡೆನ್ಸ್ ಕಿಲ್ಸ್ ಯುವರ್ ಮಾರ್ಕ್ಸ್.
ಓಕೆ, ನೆಕ್ಸ್ಟ್ ಟೈಮ್ ಓವರ್ ಕಾನ್ಫಿಡೆನ್ಸ್ ಇಂದ ಕಾನ್ಫಿಡೆನ್ಸ್ ಲೂಸ್ ಆಗಿ ಮತ್ತೆ ನೀವು ವಾಪಸ್ ಪ್ಯಾನಿಕ್ ಮೋಡಿಗೆ ಬರ್ತೀರಿ. ಸೊ ಮೇಕ್ ಶೂರ್ ಯು ಡೋಂಟ್ ಡೂ ದಟ್, ರೈಟ್? ದೆನ್ ಬ್ಲಾಂಕ್ ಸ್ಪೇಸ್, ಸಾಂಗಿಗೆ ಹೋಗ್ಬೇಡ್ರಿ, ಬ್ಲಾಂಕ್ ಸ್ಪೇಸ್ ಸಾಂಗಿಗೆ ಹೋಗ್ಬೇಡ್ರಿ ಯಾರು. ಬ್ಲಾಂಕ್ ಸ್ಪೇಸ್ ಅಂತಂದ್ರೆ ಓಕೆ ಈ ಕ್ವೆಶನ್ ನಾನು ಆಮೇಲೆ ಅಟೆಂಡ್ ಮಾಡ್ತೀನಿ, ಓಕೆ ಇಷ್ಟೇ ಬರ್ತದೆ ನನಗೆ ಇದು ಆನ್ಸರ್, ಸೊ ಅದಕ್ಕೆ ನಾನು ನೆಕ್ಸ್ಟ್ ಇಷ್ಟೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ, ಅದನ್ನ ಮಾಡಬೇಡ್ರಿ. ಡೋಂಟ್ ಲೀವ್ ಬ್ಲಾಂಕ್ ಸ್ಪೇಸಸ್. ಬ್ಲಾಂಕ್ ಸ್ಪೇಸಸ್ ಬಿಟ್ಟಾಗ ಏನಾಗುತ್ತಾ, ಒಂದೊಂದ್ಸರಿ ನೀವು ಭಾಳ ಹೆಚ್ಚಿಗೆ ಬಿಡ್ತೀರಿ, ದಟ್ ಈಸ್ ಓಕೆ ಅಟ್ ಲೀಸ್ಟ್. ಬಟ್ ಒಂದ್ಸಲಿ ಏನ್ ಮಾಡ್ತೀರಿ, ಫುಲ್ ಕಮ್ಮಿ ಬಿಡ್ತೀರಿ. ಅವಾಗ ಏನಾಗುತ್ತಾ, ಇನ್ನ ಎಕ್ಸ್ಟ್ರಾ ಬರಿಬೇಕಂದಿದ್ದು ಅಲ್ಲೇ ಸಂಧ್ಯಾಗ ಸೇರ್ಸ್ ಬರ್ತೀರಿ, ಬೇಡ ಅದು. ಡೋಂಟ್ ಡೂ ದಟ್. ಸೊ ಡೋಂಟ್ ಲೀವ್ ಎನಿ ಬ್ಲಾಂಕ್ ಸ್ಪೇಸ್. ಇನ್ನೊಂದ್ ಏನ್ ಮಾಡ್ಬೇಕಂದ್ರೆ ಆ ಕ್ವೆಶನ್ ನಿಮ್ಗೆ ಏನ್ ಗೊತ್ತೈತಲ್ಲ ಅದನ್ನ ಬರ್ಕೋರಿ. ಗಿವನ್ ಅದ, ಫಾರ್ಮುಲಾ ಅದ, ಅಥವಾ ಏನೋ ಡೆಫಿನೇಷನ್ ಗೊತ್ತೈತಿ, ಎನಿಥಿಂಗ್ ದಟ್ ಯು ನೋ, ಅಟ್ ಲೀಸ್ಟ್ ರೈಟ್ ದಟ್ ಪಾರ್ಟ್. ಸೊ ದ್ಯಾಟ್ ಆ ಕ್ವೆಶನ್ ನೀವು ಎಂಟೈರ್ಲಿ ಸ್ಕಿಪ್ ಮಾಡೋ ಬದಲು ಅಥವಾ ಆ ಕ್ವೆಶನ್ ನ ಹಂಗೆ ಸುಮ್ನೆ ಖಾಲಿ ಬ್ಲಾಂಕ್ ಬಿಡೋ ಬದಲು ನಿಮ್ಗೊಂದು ಎಸ್ಟಿಮೇಟ್ ಆದ್ರೆ ಸಿಗುತ್ತಲ್ಲ, ಓಕೆ ನಂಗೆ ಇಷ್ಟು ಗೊತ್ತೈತಿ, ನೆಕ್ಸ್ಟ್ ಬರೋ ಪಾರ್ಟಿ ಒಂದ್ ಇಷ್ಟು ನನ್ ಗ್ಯಾಪ್ ಬಿಡಬಹುದು, ಒಂದ್ 8 ಲೈನ್ ಏನೋ ಬಿಡಬಹುದು, 4 ಲೈನ್ ಇನ್ನ ಬಿಡಬಹುದು ಅನ್ನೋದೊಂದು ಎಸ್ಟಿಮೇಟ್ ಸಿಗುತ್ತೆ ನಿಮಗೆ. ಸೊ ಬ್ಲಾಂಕ್ ಸ್ಪೇಸ್ ಬಿಡ್ಬೇಕಾದ್ರೂ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಬ್ಲಾಂಕ್ ಸ್ಪೇಸ್ ಬಿಡ್ರಿ, ಇಲ್ಲಾಂದ್ರೆ ಬ್ಲಾಂಕ್ ಸ್ಪೇಸ್ ಬಿಡಕ್ ಹೋಗ್ಬೇಡ್ರಿ. ಆ ಕ್ವೆಶನ್ ಮಾರ್ಕ್ ಮಾಡ್ಕೊಂಡು ಒಮ್ಮೆ ಲಾಸ್ಟಿಗೆ ಸೆಕ್ಷನ್ ನಂಬರ್, ಕ್ವೆಶನ್ ನಂಬರ್ 2 ಇರಬೇಕು. ದೆನ್ ದ ಲಾಸ್ಟ್ ಒನ್ ಇಸ್ ಅಡಿಷನಲ್ ಶೀಟ್ ಮಿಕ್ಸ್ ಅಪ್. ನಾನು ಹೇಳ್ತೀನಿ ಕೇಳ್ರಿ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳತ್ತೀನಿ. ದಿಸ್ ವಾಸ್ ವೆನ್ ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್. ಅಡಿಷನಲ್ ಶೀಟ್ ಹೆಂಗ್ ಹಾಕ್ಬೇಕು, ಸೀದಾ ನಾ ಉಲ್ಟಾ ಹಾಕೇನಿ, ಏನು ಮಾಡಿಲ್ಲ, ಹಿಂಗಿರೋದು ಹಿಂಗ ಹಾಕಿನಿ. ಹಿಂಗು ಉಲ್ಟಾ ಅಂದ್ರೆ ಮತ್ತೆ ಏನಂತಾರಲ್ಲ, ದಿಸ್ ಈಸ್ ಹೆಡ್, ದಿಸ್ ಈಸ್ ಟೇಲ್, ಹಿಂಗ್ ಉಲ್ಟಾ ಅಲ್ಲ, ನೋ, ಹಿಂಗ್ ಹಾಕ್ಬೇಕಿತ್ತು, ಹೆಂಗ್ ಹಾಕ್ಬಿಟ್ಟೆ. ಏನಾಯ್ತು ಈಗ, ಈ ಪೇಜ್ ನ ಕ್ವೆಶನ್ ಕಂಟಿನ್ಯೂ ಆಗಕತ್ತಿತ್ತು, ಅದು ಬ್ಲಾಂಕ್, ಅದು ಅರ್ಧಕ್ಕೆ ಕಟ್, ಇದು ಹೊಸ ಕ್ವೆಶನ್ ಸ್ಟಾರ್ಟ್, ಬೇರೆ ಸೆಕ್ಷನ್ ನಂಬರ್. ಏನಾಯ್ತು ಈಗ, ನಮ್ ಟೀಚರ್ ಏನ್ ಮಾಡಿದ್ರು, ಮಾರ್ಕ್ಸ್ ಕೊಡ್ಲಿಲ್ಲ. ಮಾರ್ಕ್ಸ್ ಅರ್ಧಂಬರ್ಧ ಮಾರ್ಕ್ಸ್ ಬಂದು. ನಾ ಹೇಳಾಕತ್ತೀನಿ ಇಲ್ಲದರಿ, ಅವ್ರು ಚೆಕ್ಕೇ ಮಾಡ್ಲಿಲ್ಲ ನನ್ನ ಪೇಪರ್, ನಿನ್ ತಪ್ಪಿ ನಾ ಯಾಕೆ ಮಾಡ್ಲಿ ಅಂತಂದ್ರು. ಹೌದಿಲ್ಲ? ಸೊ ಹೂ ವಿಲ್ ಟೇಕ್ ಕೇರ್ ಆಫ್ ದಟ್? ನಿನ್ ಅಡಿಷನಲ್ ಶೀಟ್ ಯು ಶುಡ್ ನಾಟ್ ಮಿಕ್ಸ್ ಅಪ್. ಏನ್ ಮಾಡ್ಬೇಕು ಅದಕ್ಕ, ಫಸ್ಟ್ ಮೇನ್ ಶೀಟ್ ಅದ, ಲೆಟ್ಸ್ ಸೇ 4 pages ಅದ ಮೇನ್ ಶೀಟ್ ನಾಗ, ನೆಕ್ಸ್ಟ್ ಶೀಟ್ ಅಡಿಷನಲ್ ಶೀಟ್ ತಗೊಂಡು ನಂಬರ್ ಹಾಕೊಂಡ್ಬಿಡು. ಫಸ್ಟ್ ಅಡಿಷನಲ್ ಶೀಟ್ ನಂಬರ್ 1, ಓಕೆ. ನೀ ಏನ್ ಫ್ರಂಟ್ ಒಳಗ್ ನಂಬರ್ 1 ಹಾಕೋತಿಲ್ಲ, ಸೊ ಅದ್ರ ಬ್ಯಾಕ್ ಸೈಡ್ ಅಂತೂ ನಿನಗೆ ಗೊತ್ತಿರ್ತೈತಿ. ನೆಕ್ಸ್ಟ್ ಅಡಿಷನಲ್ ಶೀಟ್ ನಂಬರ್ 2 ಬ್ಯಾಕ್ ಸೈಡ್ ನಿಂಗೆ ಗೊತ್ತಿರುತ್ತೆ. ಸೊ ನೀ ಅದೇ ಆರ್ಡರ್ನಾಗ ಅರೇಂಜ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಮೇಕ್ ಶ್ಯೂರ್ ಮೇಕ್ ಯೂಸ್ ಆಫ್ ಪೆನ್ಸಿಲ್, ಸ್ಕೇಲ್, ಅಂಡರ್ಲೈನ್ ಹಾಕಕ್ಕೆ, ಬಾಕ್ಸ್ ಹಾಕಕ್ಕೆ, ಡಿಫರೆನ್ಸ್ ಅನ್ನು ಬರೀಬೇಕಾದ್ರೆ ನೀಟಾಗಿ ಕ್ಯಾಪಿಟಲ್ ಲೆಟರ್ಸು ಸ್ಮಾಲ್ ಲೆಟರ್ಸ್ ಕರೆಕ್ಟ್ ಆಗಿ ಯೂಸ್ ಮಾಡ್ರಿ. ಪಂಚುವೇಶನ್ ಎರರ್ಸ್ ಮಾಡಕ್ ಹೋಗ್ಬಿಡ್ರಿ, ಒತ್ತಾಕ್ಷರ ಮಿಸ್ಟೇಕ್ಸ್ ಮೇಲೆ ಸ್ವಲ್ಪ ಗಮನ ಇರ್ಲಿ. ಓಕೆ, ಸೊ ಎಲ್ಲಾನು ಫಾಲೋ ಮಾಡ್ತೀವಿ, ಎಲ್ಲಾ ಹೇಳಿ ನಾನು ನಿಮಗೆ ಇಷ್ಟು. ಆಲ್ ದೀಸ್ ಆರ್ ದ ಮಿಸ್ಟೇಕ್ಸ್ ವಿಚ್ ಸ್ಟೂಡೆಂಟ್ಸ್ ಮೇಕ್. ಇವಾಗ ಯು ಟೆಲ್ ಮೀ, ವಾಟ್ಸ್ ಯೋರ್ ಮಿಸ್ಟೇಕ್? ಈ 12ರಲ್ಲಿ ನೀವು ಮಾಡುವಂತ ಮಿಸ್ಟೇಕ್ ಯಾವ್ದಂತ ನಾನು ಕಾಮೆಂಟ್ ಅಲ್ಲಿ ತಿಳಿಸ್ರಿ ಮಕ್ಳೇ. ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ವಿಡಿಯೋದಲ್ಲಿ, ಎಲ್ಲಾ ಹೇಳಿದೀನಿ. ಬಿಕಾಸ್ ಯು ಆಸ್ಕ್ಡ್ ಫಾರ್ ದಿಸ್, ನೀವು ಕೇಳಿದೀರಾ ಅಂತ ಮಾಡಿದ ವಿಡಿಯೋ ಇದು. ಸೊ ನೆಕ್ಸ್ಟ್ ನಿಮಗೆ ಯಾವ ತರ ಟಿಪ್ ಬೇಕೋ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಸೊ ಐ ವಿಲ್ ಬ್ರಿಂಗ್ ದಟ್ ವಿಡಿಯೋ ಫಾರ್ ಯು, ಪಕ್ಕಾ, ಪ್ರಾಮಿಸ್. I am your Bhavani ma'am from PW Karnataka 9th and SLC. We'll see you more with different video. Take care. Bye bye.